ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಳ್ಳೆ ಪ್ರಾನ್ ಘೀ ರೋಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಘೀಯಲ್ಲೇ ಪ್ರಾನ್ನ ಫ್ರೈ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಒಂದೆರಡು ಡ್ರಾಪ್ ನಿಂಬೆ ರಸ ಹಾಕ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ. ವೆರಿ ಸಿಂಪಲ್. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಪ್ರಾನ್ಸ್ನ ಕ್ಲೀನ್ ಮಾಡಿಕೊಂಡು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮ್ಯಾರಿನೇಟ್ ಮಾಡೋಣ. ಪ್ರಾನ್ಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ನಾವು ಇದನ್ನು ಸೈಡಲ್ಲಿ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಅದು ಚೆನ್ನಾಗಿ ರಸ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದು ಪ್ರಾನ್ಸು ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಇಟ್ಬಿಡೋಣ ಸೈಡಲ್ಲಿ. ನೋಡಿ ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇಪ್ಪತ್ತು ನಿಮಿಷ ಇಟ್ಬಿಡೋಣ. ಇದ್ರ ಕೆಲಸ ಸೈಡಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾವು ಬಂದ್ಬಿಟ್ಟು ಒಣಗಿರೋ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀವಿ ಕಲರ್ಗೋಸ್ಕರ. ಆಲ್ರೆಡಿ ಖಾರದ ಪುಡಿ ಹಾಕಿದ್ದೀವಲ್ಲಿ. ಇದು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಒಂದು 10 ನಿಮಿಷ ಬಿಸಿ ನೀರು ಹಾಕ್ಕೊಂಡು ನೆನೆಯೋಕ್ಕೆ ಬಿಟ್ಟರೆ ಬೇಗ ನೆನೆಯುತ್ತಿದ್ದು. ಒಂದೇ ಒಂದು ಈರುಳ್ಳಿನ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಚೆನ್ನಾಗಿ ರುಬ್ಕೊಂಡು ರುಬ್ಬಿದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಕಡಾಯಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. 2 ಅಂದರೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಬೇಕು ಇದಕ್ಕೆ. ಇದು ಬೇಗ ಹೀರ್ಬಿಡುತ್ತೆ. ತುಪ್ಪ ನಾವು ಎಷ್ಟು ಹಾಕಿದ್ರೂ ಅಷ್ಟು ಅಬ್ಸಾರ್ಬ್ ಮಾಡುತ್ತೆ ಇದು. ಇವಾಗ ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಇದಕ್ಕಾದಮೇಲೆ ಕರಿಬೇವು ಹಾಕ್ಕೊಂಡ್ಮೇಲೆ ಪ್ರಾನ್ಸು ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ವಾ, ಆ ಪ್ರಾನ್ಸ್ನ ಇದ್ರೊಳಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ತುಂಬ ಹುಷಾರಾಗಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇದು ಇಲ್ಲ ಅಂದರೆ ಕಹಿ ಬಂದುಬಿಡುತ್ತೆ ಪ್ರಾನ್ಸು. ತುಂಬ ಟೈಮ್ ಹಿಡಿಯುತ್ತೆ, ಬಟ್ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದನ್ನು ಚೆನ್ನಾಗಿ ಇವಾಗ ತುಪ್ಪದಲ್ಲೇ ಹುರ್ಕೊಳ್ಳೋಣ ಚೆನ್ನಾಗಿ. ಇದು ಆ್ಯಕ್ಚುಲಿ ನೀರು ಬಿಡುತ್ತೆ ಫ್ರೆಂಡ್ಸ್. ಇದು ಅದಕ್ಕೋಸ್ಕರ ಮಸಾಲೆ ಇನ್ನೂ ಆ್ಯಡ್ ಮಾಡಿಲ್ಲ. ಫಸ್ಟು ಆ ನೀರೆಲ್ಲ ಬಿಡಬೇಕದು. ನೀರು ಬಿಟ್ಬಿಟ್ಟು ನಾವೇನು ಮಾಡಬೇಕಂದ್ರೆ ಇದರಲ್ಲೇ ಸುಂಡಿಸ್ಬೇಕು. ನೀರು ತೆಗಿಯೋಕ್ಕೆ ಹೋಗಬಾರ್ದು, ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಿರೋ ಮಸಾಲೆ ಎಲ್ಲ ಹೋಗಿಬಿಡುತ್ತೆ. ಸೊ ನೀರೆಲ್ಲ ಚೆನ್ನಾಗಿ ಸುಂಡಿದ್ಮೇಲೆ ಇನ್ನೇನು ಸುಂಡೋ ಟೈಮ್ ಇದ್ದಂಗೆ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಈರುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯ್ದು ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಈ ತುಪ್ಪದಲ್ಲೇ ಉರಿತಿರೋ ಪ್ರಾನ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಕೆಂಪಗೆ ನಾವು ಹಾಕಿರೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಪೆಪ್ಪರ್ ಫ್ಲೇವರೇ ಚೆನ್ನಾಗಿರುತ್ತೆ ತಿಂತಾಯಿದ್ರೆ. ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಪುಡಿನೂ ಆ್ಯಡ್ ಮಾಡ್ಕೊಳ್ಳೋಣ. ನಾವೆಲ್ಲ ಅಡುಗೆಗಳಿಗೂ ಜೀರಿಗೆ ಪುಡಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು ಜೀರಿಗೆ ಪುಡಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಕೆಲವೊಮ್ಮೆ ಡ್ರೈ ಆದರೆ ಇನ್ನು ತುಪ್ಪ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಉಪ್ಪು ಅಷ್ಟೇ ಮ್ಯಾರಿನೇಷನ್ಗೆ ಹಾಕಿದ್ವಲ್ವ, ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ನಮ್ಮದು ಘೀ ರೋಸ್ಟ್ ರೆಡಿಯಾಗಿದೆ. ಪ್ರಾನ್ಸ್ ಘೀ ರೋಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಆ ತುಪ್ಪದಲ್ಲಿ ಇದು ಫ್ರೈ ಆಗಿರೋದಕ್ಕೂ ಒಳ್ಳೆ ಫ್ಲೇವರು ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕಂತೂ. ಟ್ರೈ ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇದೇ ರೀತಿ ಒಳ್ಳೆ ರೆಸಿಪೀಸ್ನ ಪೋಸ್ಟ್ ಮಾಡ್ತಾಯಿರ್ತೀನಿ. ಐ ಹೋಪ್ ನಿಮ್ಗೆಲ್ರಿಗೂ ನಾನು ಹಾಕಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಒಂದ್ಸತಿ ಟ್ರೈ ಮಾಡಿ ಘೀ ರೋಸ್ಟ್ ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.